ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅನುದಾನ ದುರ್ಬಳಕೆ ಪ್ರಕರಣದ ಹಿನ್ನೆಲೆಯಲ್ಲಿ ಸಚಿವ ಬಿ ನಾಗೇಂದ್ರ ವಜಾಗೆ ಆಗ್ರಹಿಸಿ ನಾಳೆ ಬಿಜೆಪಿ ವಿಧಾನಸೌಧ ಮುತ್ತಿಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಬೆಂಗಳೂರಿನಲ್ಲಿ ಇಂದು ತಿಳಿಸಿದ್ದಾರೆ. ಸ್ವಾತಂತ್ರ್ಯ ಉದ್ಯಾನವನದಿಂದ ಬೆಳಗ್ಗೆ ಪ್ರತಿಭಟನೆ ಆರಂಭಿಸಿ ವಿಧಾನಸೌಧಕ್ಕೆ ಕಾರ್ಯಕರ್ತರು ಹಾಗೂ ಪಕ್ಷದ ಮುಖಂಡರೊಂದಿಗೆ ಮುತ್ತಿಗೆ ಹಾಕಲಿದ್ದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸೇರಿದಂತೆ ಹಲವು ಮುಖಂಡರು ಭಾಗವಹಿಸಲಿದ್ದಾರೆ ಎಂದು ಹೇಳಿದರು. ವಾಲ್ಮೀಕಿ ಅಭಿವೃದ್ಧಿ ನಿಗಮದ 187 ಕೋಟಿ ರೂಪಾಯಿ ದುರುಪಯೋಗವಾಗಿದೆ. ಈ ಹಣವನ್ನು ಕರ್ನಾಟಕ, ತೆಲಂಗಾಣ ವಿಧಾನಸಭಾ ಚುನಾವಣೆಗೆ ಬಳಕೆ ಮಾಡಲಾಗಿದೆ. ಈ ಸಂಬಂಧ ಬಿಜೆಪಿಯು ಪೂರಕ ದಾಖಲೆಗಳನ್ನು ಬಿಡುಗಡೆ ಮಾಡಿದೆ ಎಂದು ತಿಳಿಸಿದರು. ಆದರೂ ಸರ್ಕಾರ ಸತ್ಯ ಸಂಗತಿಯನ್ನು ಮುಚ್ಚಿ ಹಾಕುವ ಪ್ರಯತ್ನ ನಡೆಸುತ್ತಿದೆ. ಇದನ್ನು ವಿರೋಧಿಸಿ ಈಗಾಗಲೇ ಜಿಲ್ಲಾ ಕೇಂದ್ರಗಳಲ್ಲಿ ಬಿಜೆಪಿ ಪ್ರತಿಭಟನೆ ನಡೆಸಿದ್ದು ನಾಳೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲು ನಿರ್ಧರಿಸಲಾಗಿದೆ ಎಂದರು. ಈ ಸಂಬಂಧ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅವರೊಂದಿಗೂ ಚರ್ಚಿಸಲಾಗಿದ್ದು ಜಾತ್ಯತೀತ ಜನತಾದಳದ ಸಹಕಾರವನ್ನು ಸಹ ಕೋರಲಾಗಿದೆ. ಸಚಿವ ನಾಗೇಂದ್ರ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಪಡೆಯುವವರೆಗೂ ಬಿಜೆಪಿ ಸದನದ ಒಳಗೆ ಮತ್ತು ಹೊರಗೆ ಹೋರಾಟ ಮುಂದುವರಿಸಲು ತೀರ್ಮಾನಿಸಿದೆ ಎಂದು ಹೇಳಿದರು. ಸದನದ ಒಳಗೆ ಹೊರಗೆ ಹೋರಾಟ ನಡೆಯಲಿದ್ದು ಆ ಬಳಿಕ ರಾಜಭವನಕ್ಕೂ ತೆರಳಿ ದೂರು ನೀಡುತ್ತೇವೆ. ಮುಂದಿನ ಹಂತದಲ್ಲಿ ಪ್ರತಿಭಟನೆಯನ್ನು ಮತ್ತಷ್ಟು ತೀವ್ರಗೊಳಿಸಲಾಗುವುದು ಎಂದು ತಿಳಿಸಿದರು. ಮಾದೇವಪ್ಪನೋ ದಲಿತರಲ್ಲ ಅನ್ನೋ ಉದ್ದೇಶ ಇದೆಯಾ ನಿಮ್ಗೆ? ಮಾಡಿ ಒಂದು 4 ಜನ ಮಾಡಿ, ಎಲ್ಲರನ್ನು ತೆಗೆದಾಕಿ, ಇರೋರ್ನೆಲ್ಲ ಕೆಲವ್ರನ್ನೆಲ್ಲ ತೆಗೆದಾಕಿ ಮಾಡಿ 4 ಜನ ದಲಿತರು ಮಾಡಿ. ನಮ್ದೇನೋ ಅಬ್ಜೆಕ್ಷನ್ ಇಲ್ಲ, ನಾವೇ ಬರ್ತೀವಿ ಸ್ವೇರಿಂಗ್ ಸೆರೆಮನಿಗೆ. ಅದು ಬಿಟ್ಬಿಟ್ಟು ನಾಗೇಂದ್ರ ದಲಿತ ಆಯ್ತಪ್ಪ. ಆ ದಲಿತರ ಹಣ ತಿನ್ನೋವಾಗ ನಿನ್ ಜ್ಞಾನ ಇರ್ಲಿಲ್ವಾ? ದಲಿತರ ಹಣ ತಾನಪ್ಪ, ಇದೇನು ಒಕ್ಕಲಿಗರ ನಿಗಮದ ಹಣ ಅಲ್ಲ, ಲಿಂಗಾಯತರದಲ್ಲ, ಬ್ಯಾಕ್ವರ್ಡ್ದು ಅಲ್ಲ, ದಲಿತರದು ಅಂತ ಗೊತ್ತಿದ್ದು ಹಣ ತಿಂದಿದೆಯಲ್ಲ. ಯಾವ ನೈತಿಕತೆ ಇದೆ ಈ ಸರ್ಕಾರಕ್ಕೆ? ಇದು ನಮ್ಮ ಪ್ರಶ್ನೆ. ಅದಕ್ಕೋಸ್ಕರ ನಾಳೆ ನಾವು ವಿಧಾನಸಭೆ ಒಳಗಡೆನೂ ಹೋರಾಟ ಮುಂದುವರಿಸ್ತೀರಿ. ಆಮೇಲೆ ನಾವು ಹೊರಗಡೆನೂ ಕೂಡ ನಮ್ಮ 3 ಜನ ಜಿಲ್ಲಾಧ್ಯಕ್ಷರು ಹೊರಗಡೆ ಹೋರಾಟವನ್ನ ಪ್ರಾರಂಭ ಮಾಡ್ತಾರೆ. ನಾನು ಕೂಡ ಆ ಹೋರಾಟದಲ್ಲಿ ಭಾಗಿಯಾಗಿರ್ತೀನಿ. ಹೊರಗಡೆನೂ ನಾನು ಭಾಗಿಯಾಗಿರ್ತೀನಿ, ಒಳಗಡೆನೂ ಕೂಡ ನಾನು ಭಾಗಿಯಾಗಿರ್ತೀನಿ. ಮನೆ ಅಂತಿಮ ಅಸ್ತ್ರವಾಗಿ ನಾವು ರಾಜಭವನದ ಬಾಗಿಲು ತಟ್ಟೋ ಅಂತದಕ್ಕೆ ನಾವು ಸಿದ್ಧ ಇದ್ದೀವಿ.